ಗೌರವಾನ್ವಿತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯನವರು ರಾಜ್ಯಕ್ಕೆ ಬಡ್ಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ಈ ಬಡ್ಜೆಟ್ ಅನ್ನ ಅವರು ಮೊದಲಿಂದ ಹೇಳ್ತಿದ್ರು ಚೆಂಬು 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 ಅಂತ. ಮತ್ತೊಂದು ಕಡೆ ಹೇಳ್ತಿದ್ರು ಮೂರ ನಾಮ ಹಾಕಿರ್ತಕ್ಕಂಥ ಚಿಪ್ಪು, ತೆಂಗಿನ ಚಿಪ್ಪು ಅಂತ. ರಾಜ್ಯದ ಜನರಿಗೆ ಚೆಂಬು ಕೊಟ್ಟಿದ್ದಾರೆ, ಹಿಂದುಳಿದ ದಲಿತ ವರ್ಗಗಳಿಗೆ ಚಿಪ್ಪು ಕೊಟ್ಟಿದ್ದಾರೆ, ಬೇಕಾದವರಿಗೆ ಮೃಷ್ಟಾನ್ನ ಭೋಜನ ಉಣಿಸಿದ್ದಾರೆ. ಶಬಾಷ್ ಸಿದ್ದರಾಮಯ್ಯನವರೇ, ಇದಕ್ಕಿಂತ ನೀವು ಹೆಚ್ಚು ಏನೂ ಮಾಡ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಆದ್ರಿಂದ ಇದು ಅಭಿವೃದ್ಧಿ ಶೂನ್ಯ ಬಡ್ಜೆಟ್. ಯಾಕೆಂದ್ರೆ ಕಳೆದ ಆಯವ್ಯಯದಲ್ಲಿ ಏನೆಲ್ಲ ಇವರು ಪ್ರಸ್ತಾಪಗಳನ್ನು ಮಾಡಿದ್ರೋ ಅವು ಯಾವೂ ಕೂಡ ನೆರವೇರಲೇ ಇಲ್ಲ. ಒಂದೇ ಒಂದು ಛಲಕೆ ಮಣ್ಣೆತ್ತಿ ಆಚೆಗೂ ಹಾಕ್ಲಿಲ್ಲ, ಈಚೆಗೂ ಹಾಕ್ಲಿಲ್ಲ, ಟೇಪು ಕಟ್ ಮಾಡಲಿಲ್ಲ, ಯಾವುದೂ ಇಲ್ಲ. ಹೀಗೆ ಒಂದು ವರ್ಷವನ್ನ ದುಡಿದ್ರು. ಸಾಧನೆ ಏನು ಅಂತಂದ್ರೆ 5 ಗ್ಯಾರಂಟಿ ಕೊಡ್ತೀವಿ, 5 ಗ್ಯಾರಂಟಿ ಕೊಟ್ಟಿದ್ದೀವಿ, ಫ್ರೀ ಕೊಡ್ತಿದ್ವಿ, ಇದೇ ಹೇಳ್ಕೊಂತ ಒಂದು ವರ್ಷ ಮುಗಿಸ್ಬಿಟ್ರು. ಶಾಶ್ವತವಾದ ಯೋಜನೆಗಳು ಯಾವೂ ಕೂಡ ಈ ಆಯವ್ಯಯದಲ್ಲಿ ಇಲ್ಲ, ಮಾಯ ಆಗೋಗಿದೆ. ಬೃಹತ್ ಅಥವಾ ಮಧ್ಯಮ ಕೈಗಾರಿಕೆಗಳು, ಉತ್ಪಾದನಾ ಘಟಕಗಳು, ಸೇವಾ ಯೋಜನೆಗಳು, ನೀರಾವರಿ ಯೋಜನೆಗಳು ಯಾವುದು ಇತ್ಯಾದಿಗಳು ಇಲ್ಲ. ಕೆಲವೇ ಸಮುದಾಯಗಳನ್ನು ಓಲೈಸುವ ಹಾಗೂ ತನ್ನ ಮತ ಬ್ಯಾಂಕ್ಗಳನ್ನ ಉಳಿಸಿಕೊಳ್ಳುವ ಅಥವಾ ಹಿಗ್ಗಿಸಿಕೊಳ್ಳುವ ಒಂದು ರೀತಿಯ ಆ ಜನಾಂಗಗಳ ಮೇಲೆ ಯಾರು ತನಗೆ ಮತ ಕೊಡ್ತೀನಿ ಅಂತಕ್ಕಂಥದ್ದು ಖಾತ್ರಿ ಇದೆಯೋ ಅವರ ಮೇಲೆ ನೇರವಾಗಿ ಈ ಬಡ್ಜೆಟ್ನಲ್ಲಿ ಬಂಡವಾಳ ಹೂಡಿದ್ದಾರೆ. ನೇರವಾಗಿ ತಡ ಮಾಡದೆ ಮುಂದೆ ಚುನಾವಣೆ ಬಂದ ಸಮಯದಲ್ಲಿ ಏನು ಅವ್ರಿಗೆ ಹಣ ಕೊಡಬೇಕಾಗಿಲ್ಲ. ಯಾಕಂದ್ರೆ ಬಡ್ಜೆಟ್ ಅಲ್ಲೇನೆ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಆಗೋಗಿದೆ. ರಾಜ್ಯದ ಆರ್ಥಿಕ ಶಿಸ್ತನ್ನು ಹಿಮ್ಮೆಟ್ಟಿಸಿ ಇತಿಹಾಸದಲ್ಲೇ ಅತ್ಯಧಿಕ ಸಾಲ ಹೊಂದಿದ ರಾಜ್ಯವನ್ನಾಗಿ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಇದರಲ್ಲಿ ಪ್ರಮುಖ ಪಾತ್ರವನ್ನು ಕೂಡ ಅವರು ವಹಿಸಿದ್ದಾರೆ. ರಾಜ್ಯದ ಜನ ಇವತ್ತು ನೋಡ್ಕೊಳ್ಬೇಕು, ತಮ್ಮ ಪರಿಸ್ಥಿತಿ ಏನಾಗಿದೆ ಅನ್ನೋದನ್ನ ನೋಡ್ಕೊಳ್ಬೇಕು. ಇತಿಹಾಸದಲ್ಲೇ ಭವಿಷ್ಯ ಇಷ್ಟು ಸಾಲ ಮಾಡಿದ ಮುಖ್ಯಮಂತ್ರಿ ಯಾರು ಸಿಗಲಿಕ್ಕೂ ಸಾಧ್ಯ ಇಲ್ಲ. ಯಾವ ಮಟ್ಟಕ್ಕೆ ಈ ರಾಜ್ಯವನ್ನ ತೆಗೆದುಕೊಂಡು ಹೋಗ್ತಿದ್ದಾರೆ ಅನ್ನೋದನ್ನ ನೋಡ್ಬೇಕು. ಕೌಶಲ್ಯ ಹಾಗೂ ಮಾನವ ಸಂಪನ್ಮೂಲ ಅಭಿವೃದ್ಧಿ ಮಾಡುವಲ್ಲಿ ಉನ್ನತ ಶಿಕ್ಷಣದ ಯೋಜನೆಗಳನ್ನು ಕಡೆಗಣಿಸಿದ ಬಡ್ಜೆಟ್ ಇದು. ಎ ಪೀಸ್ ಮೂಲ ಬಡ್ಜೆಟ್ ಅಂತ. SC, ST ಮತ್ತು OBCಗಳು ತಮ್ಮ ಆರ್ಥಿಕ ಸದೃಢತೆಯತ್ತ ಸಾಗಲು ನೀರಸ ಬಂಡವಾಳ ಒದಗಿಸಿದ ಆಯವ್ಯಯ ಇದು. ಇವತ್ತೇನಾದ್ರೂ ಅನ್ಯಾಯ ಆಗಿದ್ರೆ ಅದು ಪರಿಶಿಷ್ಟ ಜಾತಿ ವರ್ಗಗಳಿಗೆ ಮತ್ತು ಹಿಂದುಳಿದವರಿಗೆ. ಮುಖ್ಯಮಂತ್ರಿಗಳು ಸದಾ ಯಾವತ್ತೂ ಹೇಳ್ತಾರೆ, ನಾನು ಅಹಿಂದ ನಾಯಕ, ಅಹಿಂದ ನಾಯಕ. ಇಲ್ಲಿ ಬಂಡವಾಳ ಹೂಡಿಕೆ ಆಗ ಮಾತ್ರ ಆಗಿದೆ. ಹಿಂದಾಗೆ ಬಿಗ್ ಝೀರೋ. ಅಂದ್ರೆ ಅಲ್ಪಸಂಖ್ಯಾತರು, ಈ ಅಂದ್ರೆ ಹಿಂದುಳಿದವರು ಮತ್ತು ದಲಿತರು. ಅಹಿಂದ, ಹಿಂದಾಗೆ ಪಟ್ಟಿಯಿಂದ ದೂರ.